ಬಯಲು ಮಾಡೋದಕ್ಕೆ ಸಜ್ಜಾಗಿದೆ ನಿಯೋಗ. ಪಾಕ್ ವಿರುದ್ಧ ಜಾಗತಿಕ ಹೋರಾಟಕ್ಕೆ ನಿಯೋಗ ಸಜ್ಜಾಗಿದೆ. ಸರ್ವಪಕ್ಷ ಸಂಸದರನ್ನ ಒಳಗೊಂಡಿರುವಂತಹ ನಿಯೋಗ ಇದು. ಪಾಕಿಸ್ತಾನದ ಬಣ್ಣವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಯಲು ಮಾಡೋದಕ್ಕೆ ಈ ನಿಯೋಗ ಸಜ್ಜಾಗಿದೆ. ಪ್ರಮುಖ ರಾಷ್ಟ್ರಗಳಿಗೆ ಕಳುಹಿಸೋದಕ್ಕೆ ನಿಯೋಗವನ್ನ ತಯಾರಿ ಆಗ್ತಾ ಇದೆ. ಮೇ 22ರಿಂದ ಹಲವು ದೇಶಗಳಿಗೆ ನಿಯೋಗ ಭೇಟಿ ಕೊಡುತ್ತೆ. 7 ಸಂಸದರು, ಒಂದೇ ಗುರಿ, ಒಂದೇ ಅಸ್ತ್ರ. 7 ಸಂಸದರಿರ್ತಾರೆ ಈ ನಿಯೋಗದಲ್ಲಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಬಣ್ಣ ಬಯಲು ಮಾಡೋದೆ ಈ ನಿಯೋಗದ ಗುರಿ. ಮೇ 22ರಿಂದ ಹಲವು ದೇಶಗಳಿಗೆ ಭೇಟಿ ನೀಡಲಿದೆ ಈ ನಿಯೋಗ. 7 ಸಂಸದರಿರ್ತಾರೆ ಈ ನಿಯೋಗದಲ್ಲಿ. ಪಾಕ್ ವಿರುದ್ಧ ಜಾಗತಿಕ ಹೋರಾಟಕ್ಕೆ ಸಜ್ಜಾಗಿದೆ ನಿಯೋಗ. ಈ ನಿಯೋಗದಲ್ಲಿ ಶಶಿ ತರೂರ್, ಕನಿಮೋಳಿ, ಸುಪ್ರಿಯಾ ಸುಳೆ, ಅನುರಾಗ್ ಠಾಕೂರ್, ಜೈ ಪಾಂಡಾ, ಸಂಜಯ್ ಜಾ, ಶ್ರೀಕಾಂತ್ ಶಿಂದೆ ನಿಯೋಗ ಹೋಗುತ್ತೆ. 7 ಜನರ ನಿಯೋಗ ಅಮೆರಿಕ, ಬ್ರಿಟನ್, ದಕ್ಷಿಣ ಆಫ್ರಿಕಾ, ಕತಾರ್, UAE ದೇಶಗಳಿಗೆ ಭೇಟಿ ನೀಡಲಿದೆ. ಜಾಗತಿಕವಾಗಿ ಪಾಕ್ ಬಣ್ಣ ಬಯಲಿಗೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಬಿಜೆಪಿ, ಕಾಂಗ್ರೆಸ್, TMC, DMK, NCP, JDU, CPM ಸೇರಿ ವಿವಿಧ ಪಕ್ಷದ ನಾಯಕರು ಈ ನಿಯೋಗದಲ್ಲಿದ್ದಾರೆ. ಭಾರತದ ನಿಲುವನ್ನ ಜಾಗತಿಕವಾಗಿ ಬಲಪಡಿಸುವ ಗುರಿಯನ್ನ ಹೊಂದಿದೆ ಈ ನಿಯೋಗ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಮೇ 22ರಿಂದ ಈ ನಿಯೋಗ, ಭಾರತದ ನಿಯೋಗ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಬಣ್ಣವನ್ನ ಬಯಲು ಮಾಡೋದಕ್ಕೆ ರೆಡಿಯಾಗಿ ಹೋಗ್ತಾ ಇದೆ. ಯಾವ ರೀತಿಯಾದಂತಹ ಸಿದ್ಧತೆ ಆಗಿದೆ, ಯಾವ ರೀತಿ ಬಣ್ಣ ಬಯಲು ಮಾಡುತ್ತೆ ಅಂತ? ಪ್ರಗತಿ ಭಾರತದ ರಾಜತಾಂತ್ರಿಕತೆಯ ಹೊಸ ಹೆಜ್ಜೆ ಅಂತಾನೆ ನಾವು ಹೇಳ್ಬೋದು. ಈ ತನಕ ಇಂಥದ್ದೊಂದು ಸಂದರ್ಭಗಳು, ಸಂಘರ್ಷದ ಸ್ಥಿತಿ ಅಥವಾ ಬೇರೆಯದ್ದೇ ಏನಾದರೂ ನ್ಯಾಚುರಲ್ ಕೆಲಾಮಿಟೀಸ್ ಆದಂಥ ಸಂದರ್ಭದಲ್ಲಿ ಆ ದೇಶಕ್ಕೆ ಈ ನಮ್ಮ ಭಾರತಕ್ಕೆ ಏನಾದರೂ ಸಂಘರ್ಷದ ಸ್ಥಿತಿ ಬಂದಂತಂದಲ್ಲಿ ಆವಾಗ ಒಂದು ರಾಜತಾಂತ್ರಿಕತೆಯ ಚಾನಲ್ ವರ್ಕ್ ಆಗ್ತಾ ಇರುತ್ತೆ. ಈಗ ಉಕ್ರೇನಲ್ಲಿ ನಮ್ಮ ಜನ ಸಿಕ್ಕಿ ಹಾಕ್ಕೊಂಡಾಗ ನಮ್ಮ ಸರ್ಕಾರ ಅವರ ಜೊತೆ ಮಾತಾಡಿ, ರಷ್ಯಾ ಜೊತೆ ಮಾತಾಡಿ, ಫ್ಲೈಟ್ ಈ ಸಂದರ್ಭದಲ್ಲಿ ನೀವು ಯುದ್ಧ ಮಾಡಬೇಡಿ, ನಾವೆಲ್ಲ ನಮ್ಮವ್ರನ್ನ ಎವಿಕೇಟ್ ಮಾಡ್ತೀವಿ ಅಂತ. ಇದು ಒಂದು ರೀತಿಯ ರಾಜತಾಂತ್ರಿಕತೆ. ಸರ್ಕಾರ ತನ್ನದೇ ಆದಂಥ ರೀತಿಯಲ್ಲಿ ರಾಜತಾಂತ್ರಿಕತೆಯನ್ನು ಮಾಡ್ತಾ ಇರುತ್ತೆ. ಸಚಿವರು ಇವರು ವಿದೇಶಾಂಗ ಸಚಿವರು ಇರ್ತಾರೆ, ಪ್ರಧಾನಿಗಳು ಮಾತಾಡಿರ್ತಾರೆ, ಈ ಅಧಿಕಾರಿಗಳು ಮಾತಾಡಿರ್ತಾರೆ. ಇವೆಲ್ಲವೂ ಕೂಡ ಒಂದು ಕಡೆ ಮತ್ತೆ ಮಾಮೂಲಿಯಾಗಿ ನಡೆಯುವಂಥದ್ದು. ಆದರೆ ಮೋದಿ ಸರ್ಕಾರ ಹೊಸ ಹೆಜ್ಜೆಯೊಂದನ್ನು ಇಟ್ಟಿರುವಂಥದ್ದು ಈ ಬಾರಿ. ಅದು ಏನು ಅಂತ ಅಂದರೆ, ಪಕ್ಷಾತೀತವಾಗಿ, ಮಲ್ಟಿ ಪಾರ್ಟೀಸ್, ಪಕ್ಷಾತೀತವಾಗಿ ನಾವೆಲ್ಲ ಒಂದೇ, ನಾವು ಭಾರತಕ್ಕೋಸ್ಕರ ಒಂದೇ ಅನ್ನುವಂಥದ್ದನ್ನು ಸಾರಿ ವಿಶ್ವದ ಮುಂದೆ ಹೇಳಲಿಕ್ಕೆ ಹೊರಟಿರುವಂಥದ್ದು. ಯಾಕಂದರೆ ರಾಜಕಾರಣ ಅಂದಮೇಲೆ ಒಳಗಡೆ ನಾವೆಲ್ಲ ಕಿತ್ತಾಡ್ತೇವೆ, ಬೈದಾಡ್ತೇವೆ, ಮತ್ತೊಂದು ಹೇಳ್ತೇವೆ, ನೀವು ಸರಿ ಇಲ್ಲ ಅಂತೀವಿ, ಸರಿ ಇದೆ ಅಂತೀವಿ. ಸೊ ಇವೆಲ್ಲವೂ ಕೂಡ ಒಂದು ಕಡೆ, ಅದು ದೇಶದ ಒಳಗಡೆ ಎಲ್ಲ ದೇಶಗಳಲ್ಲೂ ಕೂಡ ನಡೆಯುತ್ತೆ. ಸೊ ಈ ದೇಶದಲ್ಲಿ, ನಮ್ಮ ದೇಶದಲ್ಲೂ ಕೂಡ ಒಳಗಡೆ ನಾವೆಲ್ಲ ಕಿತ್ತಾಡೋಣ, ಹೊರಗಡೆಗೆ ದೇಶಕ್ಕೆ ವಿಶ್ವಕ್ಕೆ ಮಾತ್ರ ನಾವೆಲ್ಲ ಒಂದೇ ಅನ್ನೋದನ್ನ ಸಾರೋಣ ಅನ್ನುವಂತಹ ಒಂದು ನಿಲುವನ್ನು ಈ ಸರಿ ಮೋದಿಯ ಸರ್ಕಾರ ತೆಗೆದುಕೊಂಡಿರುವಂಥದ್ದು. ಅದಕ್ಕೆ ಎಲ್ಲ ಪಕ್ಷಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ವಿಪಕ್ಷವೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ. ನಾವು ಭಾರತ ಅಂದರೆ ಒಂದೇ, ಅದು ವಿಶ್ವಕ್ಕೆ ನಾವು ಎಲ್ಲರೂ ಒಂದೇ ಅನ್ನುವಂಥದ್ದನ್ನ ನಾವು ತೋರಿಸ್ಬೇಕು ಅನ್ನುವಂಥದ್ದು. ಅದರಲ್ಲೂ ಕೂಡ ಎಸ್ಪೆಷಲಿ ಪಾಕಿಸ್ತಾನ ವಿಷಯದಲ್ಲಿ ನಾವು ನಮ್ಮ ದೇಶಕ್ಕೋಸ್ಕರ ನಿಲ್ತೇವೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡಿ ಹೋಗಿ ಬರಬೇಕು ಅನ್ನುವಂಥದ್ದು. ಸೊ ಇದಕ್ಕೆ ತಯಾರಿ ಕೂಡ ನಡೆದಿದೆ. 22ಕ್ಕೆ ಮೇ 22ನೇ ತಾರೀಕು ಇಲ್ಲಿಂದ 7 ಜನರ ಸಂಸದರ ನಿಯೋಗ ಹೊರಡುತ್ತೆ. 5-6 ದೇಶಗಳಲ್ಲಿ ಓಡಾಡುತ್ತೆ. ಅವರಿಗೆ ನಮ್ಮ ಫ್ರೆಂಡ್ಲಿ ಕಂಟ್ರೀಸ್ ಎಲ್ಲರೂ ಕೂಡ US ಇರ್ಬೋದು, UK ಇರ್ಬೋದು, ಕತಾರ್ ಇರ್ಬೋದು, ಸೊ ಈ ಎಲ್ಲ ದಕ್ಷಿಣ ಆಫ್ರಿಕಾ ಇರ್ಬೋದು, ಇವೆಲ್ಲರಿಗೂ ಕೂಡ ಒಂದು ಏನು ಮಾಡಿದೆ ಪಾಕಿಸ್ತಾನ, ಅದಕ್ಕೆ ಏನು ಸಾಕ್ಷ್ಯ, ಅದಕ್ಕೆ ವೈಜ್ಞಾನಿಕತೆ ಏನಿದೆ ನಮ್ಮ ಹತ್ರ ಅವರು ಮಾಡಿದ್ದಾರೆ ಅನ್ನುವಂಥದ್ದು. ಯಾಕೆ ಅಂತ ಅಂದರೆ, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಪಾಕಿಸ್ತಾನದ ಸ್ಥಿತಿ ಏನು ಮತ್ತು ಅವರು ಮಾಡ್ತಾ ಇರುವಂಥದ್ದು ಏನು ಅನ್ನೋವಂಥದ್ದು ಗೊತ್ತಾಗುತ್ತೆ. ಎರಡನೇದು, ಇಡೀ ಜಾಗತಿಕವಾಗಿ ಕೇಳಿ ಬರ್ತಾ ಇರುವಂಥದ್ದು ಏನು ಅಂದರೆ, ಭಯೋತ್ಪಾದನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆ ಭಯೋತ್ಪಾದನೆಗೆ ಎಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಈ ರೀತಿ ಸಾಕುವಂಥ ಭಯೋತ್ಪಾದಕರನ್ನು ಸಾಕುವಂಥ ಕೆಲವು ದೇಶಗಳಿದೆ. ಆ ದೇಶಗಳ ಬಗ್ಗೆ ನೀವು ಕಣ್ಣಿಡಿ, ನೀವು ಏನೇ ಸಹಾಯಕ್ಕೆ ಬರಬೇಡಿ. ಇಂಥ ದೇಶಗಳು ಮಾಡಿದಾಗ
ನಮ್ಮ ಪಕ್ಕದಲ್ಲಿ ಇದ್ಕೊಂಡೆ ದಿನವೂ ಕೂಡ ಇಂಥದ ನೋವುಗಳನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮ ದೇಶದ ನಾಗರಿಕರನ್ನು 26 ಮಂದಿಯನ್ನು ಬಲಿ ತೆಗೆದುಕೊಂಡಿದ್ದಾರೆ ಭಯೋತ್ಪಾದನೆಯ ಮಾಡಿ. ಈ ರೀತಿ ನೀವು ಮಟ್ಟ ಹಾಕಬೇಕು ಅನ್ನುವಂಥದ್ದನ್ನ ನಾವು ಇಂಡೈರೆಕ್ಟ್ ಆಗಿ ಅವರಿಗೆ ಹೇಳುವಂಥದ್ದು ಕೂಡ ಆಗಿರುತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಬಹುದೊಡ್ಡ ಹೊಡೆತ ಇದು. ಅದನ್ನ ಬಹಳ ಸ್ಪಷ್ಟವಾಗಿ ಸಮರ್ಥವಾಗಿ ಈ ನಿಯೋಗ ವಿಶ್ವದ ಮುಂದೆ ನಾವೆಲ್ಲ ಒಂದೇ ಅನ್ನುವಂಥದ್ದು ಪ್ರೆಸೆಂಟ್ ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದು. ಪ್ರಗತಿ ಮಂಜು ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.